ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮೋಕ್ಷಮೂಲೋ ಗುರುಕೃಪಾ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ವಿಶೇಷವಾಗಿ ನಮ್ಮ ಗುರುಗಳಾದ ಶ್ರೀ ನಾಮದೇವ ಗೌಡ ಅವಧೂತ ರಾಜಯೋಗಿ ಅವರ ಚರಣವಿಂದಾರದಲ್ಲಿ ಶರಣಾರ್ಥವನ್ನು ತಿಳಿಸುತ್ತಾ, ಹಾಗೂ ಈ ಯೂಟ್ಯೂಬ್ನಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಲ್ಲಿ ಶರಣಾರ್ಥಗಳು. ವಿಶೇಷವಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಎಲ್ಲ ಶ್ರುತಿ ಪುರಾಣಗಳು ಹಾಗೂ ಹಿರಿಯರು ಶರಣರು ದಾಸರು ಹೇಳುತ್ತಾ ಬಂದಿದ್ದಾರೆ. ಹಾಗಾದರೆ ಮಾನವ ಜನ್ಮ ಶ್ರೇಷ್ಠವಾದರೆ ಮಾನವರಿಗೆ ಕಷ್ಟ ಬರಲಾರದಂತೆ ನಡೆದುಕೊಳ್ಳಬಹುದಾಗಿತ್ತು. ವಿಶೇಷ ಜನ್ಮ ಮಾನವರದಾದರೆ ಕಷ್ಟ ನಷ್ಟಗಳು ಏಕೆ ಬರುತ್ತವೆ? ಇವತ್ತಿನ ವಿಷಯ ಧರ್ಮದ ಬೇಟೆ ದೇವರಿಗೆ ಅರ್ಪಿತ. ಧರ್ಮದ ಬೇಟೆ ದೇವರಿಗೆ ಅರ್ಪಿತ ಮಾಡುವುದಾದರೆ ಹೇಗೆ ಧರ್ಮದ ಬೇಟೆ ಅಂತ ಅಂದದ್ದಾದರೆ, ಬಸವಣ್ಣವರು ಒಂದು ಮಾತು ಹೇಳ್ತಾರೆ. 12ನೇ ಶತಮಾನದ ಶರಣರಲ್ಲಿ ವಿಶೇಷ ಭಕ್ತರೆನಿಸಿಕೊಂಡವರು ಬಸವಣ್ಣನವರು. ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಎಲ್ಲ ಗಂಡಂದಿರು ಬೇಟೆಗೆ ಹೋದರು, ನೀನೇಕೆ ಹೋದೆ ಎಲೆ ಗಂಡನೆ? ಸತ್ತದ್ದು ತಾರದರು, ಕೈಮುಟ್ಟಿ ಕೊಲ್ಲದರು, ಹಡಗಿಲ್ಲದ ಮನೆಗೆ ಬಾರದರು. ಧರ್ಮದ ಒಂದು ಬೇಟೆ ದೊರಕೊಂಡಡೆ ಕೂಡಲ ಸಂಗಮ ದೇವಂಗೆ ಅರ್ಪಿಸಿಬರುವೆನು. ಅವರು ಹೇಳಿದರು, ಎಲ್ಲರೂ ತಮ್ಮ ಕೆಲಸ ತಮ್ಮ ಕಾಯಕ ಮಾಡ್ತಾರೆ. ಜಗತ್ತಿನಲ್ಲಿ ರೈತ ಭೂಮಿ ಉಳುಮೆ ಮಾಡಿ ದುಡಿದು ಬದುಕ್ತಾನೆ. ಕಾರ್ಮಿಕರು ಹಾಗೂ ದುಡಿಯುವ ವರ್ಗದವರು ತಮ್ಮ ಕಾಯಕಕ್ಕೆ ತಕ್ಕ ದುಡಿದು ಫಲ ತಂದು ಬದುಕ್ತಾರೆ. ಮತ್ತೆ ವ್ಯಾಪಾರ ಮಾಡ್ತಾರ, ಅವರು ಬದುಕ್ತಾರೆ. ಇನ್ನುಳಿದವರು ತಮ್ಮ ಕಾಯಕ ನೌಕರಿ ಆಗಿರ್ಬೋದು, ವಿಶೇಷವಾಗಿ ತಮ್ಮ ಉದ್ಯಮಗಳಲ್ಲಿ ತಮ್ಮ ಪಾಲಿಗೆ ಬಂದದ್ದು ಕಾಯಕ ಮಾಡಿ ಬದುಕ್ತಾರೆ. ಬಸವಣ್ಣವ್ರು ಹೇಳ್ತಾರ, ತನ್ನ ಆತ್ಮಕ ಅಥವಾ ತನ್ನ ಮನಸ್ಸಿಗೆ ಎಲ್ಲರೂ ದುಡಿತಾರ, ನೀನೇಕೆ ಹೋಗಲಿ ಎಲೆ ಗಂಡನೆ? ಆ ಭಗವಂತನ ಮತ್ತು ತನ್ನ ಆತ್ಮನ್ನ ಕೇಳ್ತಾರ ಅವರು, ನೀನೇಕೆ ದುಡಿಯಕ್ಕೆ ಹೋಗಲಿ? ದುಡಿಯಕ್ಕೆ ಹೋಗು. ವಿಶೇಷವಾಗಿ ದುಡಿದ್ರೆ ಈ ಬದುಕಕ್ಕ ಎಲ್ಲ ಪ್ರಾಣಿಗಳು ಸುಮ್ಮನೆ ಕುಂತಲ್ಲೇ ಕುಂತಿಲ್ಲ, ತಮ್ಮ ಕಾಯಕ ತಮ್ಮ ಆಹಾರ ತಾವು ಹುಡುಕೊಂಡು ಬದುಕ್ತಾವ. ನೀನ್ ಯಾಕೆ ಹೋಗಲಿ ದುಡಿಯಕ್ಕ? ಹೋಗು, ದುಡಿಯಕ್ಕೆ ಹೋಗು. ಸತ್ತದ್ದು ತಾರದರು, ಸತ್ತದ್ದು ತರಬೇಡ ಬೇಟೆನ. ಮತ್ತೆ ಆ ಬೇಟೆ ಹೆಂಗಿರ್ಬೇಕಂತಂದ್ರೆ ಕೈ ಮುಟ್ಟಿ ಕೊಲ್ಲಬೇಡ. ಮತ್ತೆ ಅಡಗಿಲ್ಲದ ಮನೆಗೆ ಬಾರದರು ಅಂದ್ರ ಬರೀ ಕೈಲ ಮನೆಗೆ ಬರಬೇಡ. ಮತ್ತೆ ಏನ್ ಮಾಡ್ಕೊಂಡ್ರೆ ಧರ್ಮದ ಬೇಟೆ ಬೇಕು. ಧರ್ಮದ ಒಂದು ಬೇಟೆ ದೊರಕೊಂಡಡೆ ಕೂಡಲ ಸಂಗಮ ದೇವಂಗೆ ಅರ್ಪಿಸಿ ಬರುವೆನು ಅಂದ್ರ ಸತ್ತದ್ದು ತಾರದರು.
ಎಲ್ಲರೂ ತಮ್ಮ ತಮ್ಮ ಕಾಯಕ ಮಾಡಿ ತಮ್ಮ ಕಾಯಕ ತಕ್ಕಂತೆ ಬದುಕಿ ಕೂಲಿ ತಂದು ಬದುಕ್ತಾರ. ಸತ್ತದ್ದು ಅಂತಂದ್ರ ಇನ್ನೊಬ್ಬರು ಗಳಿಸಿಟ್ಟಿದ್ದು ದೇವರಿಗೆ ಅರ್ಪಿತ ಆಗುವುದಿಲ್ಲ. ಇನ್ನೊಬ್ಬರು ದುಡಿದಿಟ್ಟಿದ್ದು ಹಿರಿಯರ ಆಗಿರ್ಬೋದು, ತಮ್ಮ ತಂದೆ ತಾಯಿಗಳಾಗಿರ್ಬೋದು, ಬಂಧು ಬಳಗರಾಗಿರ್ಬೋದು, ಹಿರಿಯರು ಮಾಡಿದ ಸಂಪತ್ತು ಅದು ಸತ್ತದ್ದು. ಅದು ನಿನಗೆ ವಿಶೇಷವಾಗಿ ಸಂತೋಷ ಕೊಡುವುದಿಲ್ಲ. ಮತ್ತೆ ಕೈ ಮುಟ್ಟಿ ಕೊಲ್ಲದಿರು ಅಂತಂದ್ರ ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಕಳ್ತನ ಮಾಡಬೇಡ, ಕೊಲೆ ಮಾಡಿ ಹಣ ಸಂಪತ್ತು ಗಳಿಸಿಟ್ಟು ಅದು ದೇವರಿಗೆ ಅರ್ಪಿತ ಮಾಡ್ತು ಅಂತಂದ್ರ ಅದು ಧರ್ಮದ ಭೇಟಿ ಅಲ್ಲ. ಮತ್ತೆ ಸತ್ತದ್ದು ತರಬೇಡ ಅಂದ್ರ ಇನ್ನೊಬ್ರು ಗಳಿಸಿಟ್ಟಿದ್ದು. ಕೈ ಬಿಟ್ಟು ಕೊಲ್ಬೇಡ ಅಂದ್ರ ಮೋಸ ವಂಚನೆ ಮಾಡಿ ತಂದದ್ದು. ಅದ್ರ ಮತ್ತೆ ಬರೀ ಕೈಲೇ ಬರಬೇಡ ಅಂದ್ರ ನೀ ಸ್ವಂತ ದುಡಿ, ನಿನ್ನ ಕಾಯಕ ನಿಷ್ಠೆಯಿಂದ ನಿನ್ನ ಪಾಲಿಗೆ ಏನ್ ಬಂದೈತೆ ಅದ ನೀನು ಮಾಡು. ದುಡಿಮೆ ಆಗಿರ್ಬೋದು, ನೌಕರಿ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು. ಬಸವಣ್ಣ ಇನ್ನೊಂದು ಕಡೆಗೆ ಹೇಳ್ತಾರ, ನಾನು ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ನಾನು ಆರಂಭ ಮಾಡ್ತೇನೆ ಗುರುಪೂಜೆಗೆಂದು ಅಂದ್ರ ಅರಿವಿನಿಂದ ಕೂಡ್ತಕ್ಕಂಥ ಕಾಯಕ ಎಂತಲ್ಲ ಅದು ಗುರುಪೂಜೆ. ಏನ್ ಮಾಡಬೇಕಾಗಿತ್ತು ಅದು ಮಾಡುವುದೇ ಗುರುಪೂಜೆ. ಏನು ಮಾಡಬಾರ್ದು ಅದು ಮಾಡಬಾರ್ದು ಅದು ನರಕ. ಆದ್ದರಿಂದ ನೀನು ದುಡಿ ನಿಷ್ಠೆಯಿಂದ, ನೀನು ಪಾಲಿ ಬಂದದ ಕಾಯಕದಿಂದ ದುಡಿದೆ ಅದು ಧರ್ಮದ ಭೇಟಿ. ಅದು ಭಗವಂತನಿಗೆ ಅರ್ಪಿತ. ಇನ್ನ ಇಷ್ಟೆಲ್ಲ ತಿಳಿದು ಅರಿವಿನಿಂದ ಕೂಡ್ತಕ್ಕಂಥ ಮಾನವ ಜನ್ಮ, ಮನುಷ್ಯ ಜನ್ಮ. ಇನ್ನೊಂದ್ ಕಡೆಗೆ ಒಂದು ವಚನದಾಗ ಹೇಳ್ತಾರೆ, ಕಲ್ಲ ದೇವರೆಂದು ಪೂಜಿಸುವಿರಣ್ಣ, ಆಗದು ನೋಡಿರು ಅಗರಣಿಗರಾದಿರಲ್ಲ. ಮುಂದೆ ಹುಟ್ಟುವ ಕೂಸಿಂಗೆ ಹಿಂದೆ ಮಲಿಕೊಡುವಂತಾಯಿತು. ಗುಹೇಶ್ವರ. ಧರ್ಮ ಮತ್ತು ಕಾಯಕ ಪೂಜೆ ಅಂತ ಮಾಡ್ತವು. ವಿಶೇಷವಾಗಿ ದೇವರಲ್ಲಿ ಬೇಡಿಕೆ ಇಡ್ತವು. ಏನಂತ, ನಮಗೆ ಒಳ್ಳೇದಾಗಲು ಬರೋ ವರ್ಷ ಕಂಬದ್ರಾಗ ನಿಮಗೆ 100 ಕಾಯಿ ಹೊಡಿತೀವಿ, ಮುಂದಿನ ವರ್ಷ ಕಂಬದ್ರಾಗ ನಿಮಗೆ ಬೆಳೆ ಮಕ ಮಾಡಿಸ್ತೀನು ಅಂತ ಕಲ್ಲ ದೇವರೆಂದು ಪೂಜಿಸ ಹೋದ್ರ ಅದು ನಾಟಕ ಅಂತ. ಅಂದ್ರ ಪೂಜೆ ಮಾಡಕ್ ಹತ್ತಿರ್ತೀವಿ, ಫಲ ಬೇಡ್ತವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ. ಮತ್ತೆ ಮುಂದೆ ಬರೋ ವರ್ಷಕ್ಕ ವಿಶೇಷವಾಗಿ ನಮ್ಮ ಭತ್ತ ಜಾಸ್ತಿ ಬೆಳೀಲಿ, ಭಗವಂತ ನಮಗೆ ಸಂಪತ್ತು ಕೊಡೋದು ಅಂತ ಬೇಡಿಕೆ ಅಂತೂ. ಅಂದ್ರೆ ನಾಳೆಗೆ ಇರ್ತೀನಿ ನಂಬುದು ಗ್ಯಾರಂಟಿ ಇಲ್ಲ. ಇನ್ನ 1 ವರ್ಷದ ತನ ಫಲ ಬೇಡ್ತವು ಆಗದು. ಯಾಕಂದ್ರ ಮುಂಜಾಗ್ರತೆ ನಾವು ಇನ್ನ ಫಲ ಬೇಡೋತ್ನಾಗ ಅದೇನಾಗ್ಬಿಡುತ್ತೆ, ಇನ್ನ ಮುಂದೆ ಹುಟ್ಟುವ ಕೂಸಿಂಗೆ ಹಿಂದೆ ಕೂಸಿಂಗೆ ಮಲೆ ಕೊಡುವಂತಾಯ್ತು ಅಂತ. ಧರ್ಮದ ಬೇಟೆ ಅಂದ್ರೆ ನಾವು ಧರ್ಮದ ಬೇಟೆ ಆಗ್ಬೇಕು ನಮಗೆ ವಿಶೇಷವಾಗಿ. ಅಂದ್ರ ಇದೆಷ್ಟೆಲ್ಲ ಮಾಡ್ಬೇಕಾತಪ್ಪ ಅಂದ್ರ ತನ್ನ ತಾನು ಮರ್ತದ್ದಕ್ಕ ಕಾರಣ. ನೋಡ್ರಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡದಂಗ ಬದುಕೋದು ವಿಶೇಷ ಮಾನವ ಧರ್ಮದ ಗುಣ. ನಾವು ಎಂತರ ಸವಾಸ ಮಾಡಬೇಕು, ಹೆಂಗ ಇರಬೇಕು, ನನ್ನ ಬಂದದ್ದು ದಾರಿ ಏನು, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಮಾಡ್ತಕ್ಕಂಥ ಬದುಕೇನು ಅಂತ ತಿಳಿದಾದ್ರೆ ಶಾಂತಿಯಿಂದ ಪ್ರತಿಯೊಬ್ಬರು ಬದುಕಬಹುದು. ಜಗಳ ಬರಂಗಿಲ್ಲ, ನ್ಯಾಯ ಬರಂಗಿಲ್ಲ, ನೀಟಾಗಿ ಬದುಕಿದ್ರ. ಅನ್ಯಾಯ ಧರ್ಮ ಮಾರ್ಗದಾಗ ಹೋದ್ನಪ್ಪ ಅಂದ್ರೆ ಓಸೆಲ್ಲ ಬರ್ತಾವ. ಆದ್ರೆ ಆದ ಕಾರಣ ಅಸನವಿಲ್ಲ ನರರ ಮಾರ್ಗದಲ್ಲಿ ಅಂದ್ರ ವಿಶೇಷವಾಗಿ ಜಗತ್ತಿನಾಗ ಬದುಕಿದವರು ಹೆಂಗ್ ಬದುಕಿದ್ರೆ ಸುಖ ಆತೈತೆ, ಈ ಬದುಕಕ್ಕ ದಾರಿ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ಏನ್ ತಿಳ್ಕೊಂಡಿರ್ತಾರ ಅವರು. ಅಂದ್ರ ಅಸನವಿಲ್ಲ ನರರ ಮಾರ್ಗದಲ್ಲಿ
ಬೇಸರವಿಲ್ಲ ಗುರುವಿನ ಮಾರ್ಗದಲ್ಲಿ, ಸ್ವತಂತ್ರವಿಲ್ಲ ಅಂಗದಲ್ಲಿ, ಬಂಧನವಿಲ್ಲ ಲಿಂಗದಲ್ಲಿ. ನೋಡ್ರಿ, ಪಾಪ ಪುಣ್ಯಗಳೆಲ್ಲ ಮುಕ್ತಿ ಮಾರ್ಗದಲ್ಲಿ, ವರವು ಶಾಪಗಳೆಲ್ಲ ಶ್ರೀ ಗುರು ಶಂಕರಲಿಂಗೇಶ್ವರನ ಅರಿವಲ್ಲಿ. ಈ ನರ ಮನುಷ್ಯರು ಅಂದ್ರ ಬೈಗಳು ಬೈ ಅಂದ್ರೆ ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೇ ಕಾಮ ಒಂದು ಭವಿ, ಕ್ರೋಧ ಒಂದು ಭವಿ, ಮದ ಒಂದು ಭವಿ, ಲೋಭ, ಮೋಹ, ಇವು ಒಂದೊಂದು ಭಯಗಳು, ಅರಿಷಡ್ಗುಣಗಳು. ಆಗವು ಬೈತನ. ಬೈಗಳಲ್ಲಿ ಸುಖ ಇಲ್ಲ. ನೋಡ್ರಿ, ಬೈಗಳಲ್ಲಿ ಸುಖನೇ ಇಲ್ಲ. ಅದಕ್ಕೆ ನರರ ಮಾರ್ಗದಲ್ಲಿ ಸುಖ ಸಿಗೋದಿಲ್ಲ, ಗುರುವಿನ ಮಾರ್ಗದಲ್ಲಿ ಬೇಸರವಿಲ್ಲ. ಅಂದ್ರೆ ಅರಿವಿನಿಂದ ಮಾಡ್ತಕ್ಕಂಥ ಬದುಕಿನಲ್ಲಿ ಎಂದೆಂದೂ ಬೇಸರ ಆಗೋದಿಲ್ಲ. ಏನೋ ಮೋಸ ಮಾಡೋ ಹೊತ್ತಿನಾಗ ಮಾತ್ರ ಬುಗುಲಿರ್ತೈತೆ ಮನುಷ್ಯಗೆ. ಸತ್ಯ ಶುದ್ಧದಿಂದ ಕೂಡ್ತಕ್ಕಂಥ ಕಾಯಕದೊಳಗ ಯುದ್ಧತ್ಗ ಎಂದೆಂದೂ ಅಧೈರ್ಯ ಬರಂಗಿಲ್ಲ, ಎಂದೆಂದೂ ಬುಗುಲಿರೋದಿಲ್ಲ, ಎಂದೆಂದೂ ಭಯ ಇರೋದಿಲ್ಲ. ನಿಶ್ಚಿಂತವಾಗಿ ಬದುಕುವುದು. ಅದಕ್ಕ ನೀನು ಮಾಡುವುದು ಗಳಿಗೆ ಸಂತಿ, ಮೇಲು ಮಾಳಿಗೆ ಕಟ್ಟಬೇಕಂತೀನ. ಆದೇಶ ಎಷ್ಟು ಇದಿರ್ತಾನೆ ಎಷ್ಟು ಗೊತ್ತಿಲ್ಲ, ಇರೋದ್ರೊಳಗ ಸುಖದಿಂದ ಬದುಕಬೇಕು. ಆರಾಮ ನಮ್ಮವರು ತಮ್ಮವರು ಇವ ನಾರವೆಂದು ಎನಿಸದಿರಯ್ಯ, ಇವ ನಮ್ಮವ ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಅದರಂತೆ ನಾವೆಲ್ಲರೂ ನಮ್ಮವರಾಗಿ ನಮ್ಮ ಸಂಗರ ಬದುಕಬೇಕು. ದೇವರಿಗೆ ಅರ್ಪಿತ ಏನ್ ಮಾಡಬೇಕು? ಪರಧನ, ಪರಸ್ತ್ರೀ, ಪರದೈವಂಗ, ಎರಗದಿಪ್ಪಡಿ ನಿಜವಾದ ನಿಯಮ ಅಂತ ಇದನ್ನು ಅರ್ಪಿಸ್ಬೇಕು. ಅದು ನಾವು ಬೇಸರವಿಲ್ಲ ಗುರುವಿನ ಮಾರ್ಗದಲ್ಲಿ, ಸ್ವತಂತ್ರವಿಲ್ಲ ಅಂಗದಲ್ಲಿ. ಈ ಅಂಗ ಶರೀರ ಎಷ್ಟು ದಿವಸ ಇರ್ತ ಬೆಳವಣಿಗೆ ಆದಂಗೆಲ್ಲ ಬದಲಾವಣೆ ಆಗ್ತತೆ. ಹಿಂಗ ಇದ್ದರೆ ಹಿಂಗ ಇರಂಗಲ್ಲ ಇದು. ಅದಕ್ಕೆ ಇದರಲ್ಲಿ ಸ್ವತಂತ್ರವಿಲ್ಲ, ಬೇಸರವಿಲ್ಲ ಗುರುವಿನ ಮಾರ್ಗದಲ್ಲಿ, ಬಂಧನವಿಲ್ಲ ಲಿಂಗದಲ್ಲಿ ಬಂಧನವಿಲ್ಲ. ಯಾಕಂದ್ರ ಲೌಕಿಕದೊಳಗ ಇದ್ರ ನಂದ ಅಂತ ಹಚ್ಚಿಂದ್ರ ಅದು ಬಂಧನ ಆಗ್ತತಿ. ನಿರಾಕಾರ ವಸ್ತು ಲಿಂಗ, ಆಕಾರ ಇಲ್ಲ ಅಂಥದ್ದು ದರ್ಶನ ಆದ್ಮೇಲೆ, ಅಂತ ತಾನು ತೇದ್ಮೇಲೆ ಬಂಧನವಿಲ್ಲ. ತೋರಲಿಲ್ಲದ ಸಿಂಹಾಸನದ ಮೇಲೆ ಹೇಳಬಾರದ ಗಣವು ಬಂದೆರಗಿದೊಡೆ, ತೋರಿ ಮೆರೆಯುವ ಸಂಗಮನಾಥನು ಎದ್ದು ಹೋದನು. ತೋರಲಿಲ್ಲದ ಸಿಂಹಾಸನ ಅಂದ್ರ ಮನಸ್ಸು, ಹೇಳಬಾರದ ಘನ ಅಂದ್ರ ನಿರಾಕಾರ ವಸ್ತು, ಆಕಾರ ಇಲ್ಲದ್ದು. ಲಿಂಗಕ್ಕೆ ಕಡೆ ಇಲ್ಲ ನೋಡು, ಲಿಂಗಕ್ಕೆ ಕೊನೆ ಮೊದಲಂಬುದಿಲ್ಲ. ಅಂತ ಲಿಂಗದ ಮೇಲೆ, ಲಿಂಗದೊಳಗ ನೀನಿದ್ದ ಮೇಲೆ ಬೇಸರವಿಲ್ಲ ಲಿಂಗದಲ್ಲಿ. ನೋಡ್ರಿ, ಬಂಧನವಿಲ್ಲ ಲಿಂಗದಲ್ಲಿ, ಪಾಪ ಪುಣ್ಯಗಳಿಲ್ಲ ಮುಕ್ತಿ ಮಾರ್ಗದಲ್ಲಿ. ಎಷ್ಟೋ ಇನ್ನು ಜನ್ಮದ ಪುಣ್ಯ ಅಂತ, ಇನ್ನು ಜನ್ಮದ ಪಾಪ ಅಂತ ನಾವು ಕಲ್ಪನೆ ಮಾಡ್ಕೊಂಡಿವಿ. ಇದನ್ನ ಯಾರು ಹೇಳ್ಕೊಟ್ಟಾರ ಪಾಪ ಪುಣ್ಯ ಅಂತ? ಇನ್ನೊಬ್ರು ಕೇಳಿದ್ದದು. ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು? ತನ್ನ ತಾನು ಹೃದಯಗ ಪಾಪ ಪುಣ್ಯಗಳೆಲ್ಲ ತಲ ತಟಾದ್ಮೇಲೆ ತಟಾದಿಂದ ಇರ್ತಕ್ಕಂಥದ್ದೇ ತನ್ನ ತಾನು ಮುಕ್ತ ಸ್ಥಿತಿಯಲ್ಲಿ ಬದುಕಬೇಕು. ಮುಕ್ತ ಸ್ಥಿತಿ ಅಂದ್ರೆ ಸುಮ್ಮನೆ ಸಾಮಾನ್ಯವಾಗಿ ಬದುಕೋದು. ಎಲ್ಲರೂ ಹೆಂಗ ಬದುಕ್ತಾರ ಆ ರೀತಿ ಬೇರೆ, ನಾನು ತಿಳಿದು ಬದುಕೋದು ಬೇರೆ. ನೀವು ತಂದಿದ್ದಾದರೂ ಏನು, ನೀವು ತಗೊಂಡು ಹೋಗುವುದಾದರೂ ಏನು, ಬರಗೇನ ತಂದಿರಲ್ಲ, ಹೋಗೋದೇನೋ ಒಯ್ಯಂಗಿಲ್ಲ. ಇದನ್ನೆಲ್ಲ ತಿಳಿದು ಬದುಕ್ತಾರ. ಬದುಕೋದಂತಂದ್ರೆ ನೀಟವಾಗಿ ಬದುಕ್ಬೇಕಂತ. ನಾ ಮೊದಲ ಹೇಳಿದಂತೆ ಪಂಚ ಷಡ್ಲಿಂಗ ಅಂಗಿ ಅಂತ ಮೊದಲ ಹೇಳಿದ್ದೆ. ಅದರಂತೆ ಗುರುವಿನ ರೀತಿ ಬಳಸೋದು ಬೇರೆ, ವಿಶೇಷವಾಗಿ ಶಿವಲಿಂಗನ ಬಳಸೋದ ಬೇರೆ, ಪ್ರಸಾದ ಲಿಂಗನ ಬಳಸೋ ರೀತಿ ಬೇರೆ, ಆಚಾರ ಲಿಂಗನ ಅಂದ್ರೆ ಮೂಗು
ಅಂದ್ರೆ ಅದರ ಆಚಾರವಂತರಾಗಿ ಬದುಕದೇ ಬೇರೆ. ಅದಕ್ಕೆ ಹಿಂಗಿಂತ ಪದರ ಬಂಧನವಿಲ್ಲ ಲಿಂಗದಲ್ಲಿ, ಪಾಪ ಪುಣ್ಯಗಳಿಲ್ಲ ಮುಕ್ತಿ ಮಾರ್ಗದಲ್ಲಿ, ಮುಕ್ತ ಸ್ಥಿತಿಯಲ್ಲಿ ಬದುಕೋದು, ಲಿಂಗ ಸ್ವರೂಪವಾಗಿ ಬದುಕೋದು. ಆನಂತರ ವರವು ಶಾಪಗಳಿಲ್ಲ ಶ್ರೀ ಗುರು ಶಂಕರಲಿಂಗೇಶ್ವರನ ಅರಿದಲ್ಲಿ, ಅಂದ್ರೆ ತನ್ನ ತಾನರಿದಲ್ಲಿ ವರವಿಲ್ಲ ಶಾಪಿಲ್ಲ. ಶಾಪ ನಿನ್ನ ಬದುಕೇ ನಿನಗೆ ಶಾಪ ಕೊಡ್ತೈತಿ, ನಿನ್ನ ಬದುಕೇ ನಿನಗೆ ವರವು ಕೊಡ್ತೈತಿ. ಅಸಲಿಗೆ ಯಮ ಮತ್ತು ಧರ್ಮ, ಯಮ ಧರ್ಮ ಅಂತಾರೆ. ಯಮ ಅಂದ್ರ ಶಿಕ್ಷೆ ಅನುಭವಿಸೋದು ತಪ್ಪು ಮಾಡಿದಾಗ, ಧರ್ಮ ಅಂದ್ರ ರಕ್ಷಣೆ ಮಾಡ್ತೈತಿ ನೀನು ಒಳ್ಳೆ ಕಾರ್ಯ ಮಾಡಿದ್ರ. ಅದರಂತೆ ತನ್ನ ತಾನು ಅರಿದು ಸತ್ಕ್ರಿಯೆಯಲ್ಲಿ ಭಾಗವಹಿಸಿ ಕೆಟ್ಟದ್ದನ್ನ ಬಿಟ್ಟು ಒಳ್ಳೆದರನ್ನ ಮಾರ್ಗ ಇಟ್ಕೊಂಡು ಹೋದಾಗ ವಿಶೇಷವಾಗಿ ಮುಕ್ತಿ ಸಿಗ್ತೈತಿ. ಆತೆ ವರ ಆತೆ ಕೊಡ್ತಾನೆ ಭಗವಂತ, ಅಂದ್ರೆ ನೀನೇ ಕಾರಣ ಅದಕ್ಕೆಲ್ಲ, ಆ ಕಷ್ಟಕ ಸುಖಕ್ಕೆ. ಆದ್ದರಿಂದ ಇಷ್ಟೆಲ್ಲ ತಿಳಿದು ಕರ್ಮ ಮಾಡಿದ್ರಾದರೆ, ಮಾಡಬಾರ್ದು ಮಾಡಿದ್ದಾದರೆ ಎಂದೆಂದು ಭವ ತಪ್ಪೋದಿಲ್ಲ, ಅಂದ್ರೆ ಕಷ್ಟಪಡೋದು ತಪ್ಪಂಗಿಲ್ಲ. ಸಾಮಾನ್ಯ ರೀತಿಯಲ್ಲಿ ಬದುಕಬೇಕಂತ, ಯಥಾಸ್ಥಿತಿ ಭಗವಂತ ಹೆಂಗಿಟ್ಟನ ಹಂಗಿರೋದು. ಹಂಗೆಲ್ಲ ಹೋಗಿ ನಾವೇನಾರ ಸಿಗುತ್ತಂತೇಳಿ ನಾವೇನಾರ ವೇಷ ಹಾಕಿ ರೊಕ್ಕದಾಶಕ ಏನೋ ಒಂದು ಅಲ್ಲಾದ್ ಮಾಡಿ ಗಳಿಸಕ್ಕೆ ಹೋದ್ರ ಅದು ಏನಂತಾರಲ್ಲ, ಅರಿವ ಆವನ್ನ ಕೆನ್ನಿಗೆ ತಂದು ತುಷನ್ಗತ್ತಂತ. ಕ್ರಮ ತಪ್ಪಿ ನಡೆದ್ರ, ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಂಬಿಂದುಂಟೆ. ಒಬ್ರು ಹೇಳ್ತಾರೆ, ಇನ್ನೊಂದು ಕಡೆಗೆ ಹೇಳ್ತಾರೆ ಶರಣರು, ಕಳ್ಳಗಂಜಿ ಕಾಡುವಕ್ಕರೆ ಹುಲಿ ತಿಂಬುವುದು ಮಾವುದೇ, ಹುಲಿಗಂಜಿ ಹುತ್ತು ಹೊಕ್ಕರೆ ಸರ್ಪ ಕಡಿಯುವುದು ಮಾವುದೇ, ಕಾಲಕ್ಕಂಜಿ ಭಕ್ತನಾದರೆ ಕರ್ಮ ತಿಂಬುವುದು ಮಾವುದೇ. ಇಂತಿ ವೇಷ ಡಂಬಕರಿಗೆ ಶಿವನೊಲಿ ಎಂದರೆ, ನಮ್ಮಂತ ವೇಷ ಡಂಬಕರಿಗೆ ಶಿವನೊಲಿ ಎಂದರೆ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ. ನೀನು ಯಾಕೆ ಅಂಜಿಕೆ, ಧೈರ್ಯದಿಂದ ಎದುರಿಸು. ಕಳ್ಳಗಂಟು ಮಾಡಿ ಗಳಿಸ್ತಾರೆ ಬುಗುಲು ಜಾಸ್ತಿ ಇರ್ತೈತಿ ಅಂತ. ಯಾಕಂದ್ರೆ ಅನ್ಯಾಯದಿಂದ ಓದ್ತೈತಿ, ಎಂದು ಓದ್ತೈತಿ ಅಂತೇಳಿ ಆತ ಗಂಜಿಗೆ ಕಾಡುವಕ್ರ ಹುಲಿ ತಿಂಬದು ಬಿಡಂಗಲ್ಲ, ಹುಲಿ ಗಂಜಿ ಹುತ್ತೋಕ್ಯಾರ ಸರ್ಪ ಕಚ್ಚೋದು ಬಿಡಂಗಲ್ಲ. ಕಾಲಕ್ಕಂಜಿ ಭಕ್ತನಾದರೆ ಅಂದ್ರ ನಡೆ ನುಡಿ ಶುದ್ಧಾಂತ ಬಿಟ್ಟು ಬೇಕಂತಾರೆ ವೇಷ ಹಾಕ್ಯನ್ ಕಸಿ ಭಕ್ತ ಆದ್ರ, ಭಕ್ತನ ವೇಷ ಹಾಕ್ಯನಪ್ಪ ಅಂದ್ರ ಕರ್ಮ ತಿಮ್ಮದು ಬಿಡಂಗಲ್ಲ. ಮನವರಿಯದ ಕಳ್ಳತನ ಇಲ್ಲವಲ್ಲ. ನೀನು ಬೇಕಾದ ಏನೋ ಮಾಡ, ಜನರಿಗೆ ಮೋಸ ಮಾಡ, ಮನೆ ಒಳಗೆ ಕರ್ತಿರ್ತದ, ರಾತ್ರಿ ಮಲ್ಕಂದಲ್ಲಿನೇ ಕರ್ತಿರ್ತೈತಿ ಅದು. ನಾನು ಇಂಥದ್ದು ಕೆಟ್ಟದ್ದು ಮಾಡೀನಿ, ಇಂಥದ್ದು ಕೆಟ್ಟದ್ದು ಮಾಡೀನಿ, ನಾನು ಏನ್ ಮಾಡೋಕೆ, ಯಾವಾಗ ಬರ್ತೈತಿ ಯಾವಾಗಲ್ಲ ಅಂತ ಬುಗುಲು ಜಾಸ್ತಿ, ಧೈರ್ಯ ಕಡಿಮೆ. ಯಾವತ್ತಿಗೆ ಸ್ವತಂತ್ರವಾಗಿ ಬದುಕ್ಬೇಕಂತ. ಸ್ವತಂತ್ರವೇ ಪುಣ್ಯ, ಬಂಧನವೇ ಪಾಪ. ನೋಡು, ಚಿತ್ರದಲ್ಲಿರುವ ಹುಲಿ ಮನುಷ್ಯನನ್ನು ಕಚ್ಚಬಲ್ಲದೆ. ನೋಡಿ, ಎಂದೆಂದೂ ಕಚ್ಚಂಗಿಲ್ಲ. ಆದ್ರಿಂದ ಘನತರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ನೋಡು, ದಿವ್ಯಾಗಮಂಗಳಿ ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆ ಮಾಡಬಹುದಲ್ಲದೆ ಭಕ್ತಿ ಮಾಡಬಹುದೇ ಅಯ್ಯ. ಪ್ರಾಣ ಭಕ್ತಿಯ ತನ್ಮಯ ನೀನು, ಈ ಗುಣ ಉಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುರೇಶ್ವರ ಅಂತ. ನಾವ್ ಏನಾರ ಮಾಡಕ್ ಹೋದ್ರಪ್ಪ ಅಂದ್ರ, ಏನೇನು ಪತ್ರ ಅಲ್ಲದ್ ಮಾಡಕ್ ಹೋದ್ರ ಚಿತ್ರ ಬರೀಬಹುದು, ಏನೇನು ಬೇಕಾದಾಗ ನಾಟಕ ಮಾಡಬಹುದು ನಾವು ಮಂದಿಯಾಗ, ಜನರಾಗ. ಅಂದ್ರೆ ನಿಜವಾದ ಭಕ್ತಿ ಇರಲ್ಲ ಅಲ್ಲಿ, ಕಣ್ಣಿಗೆ ಚಿತ್ರ ಕಾಣ್ತತ್ತ ಅಷ್ಟ, ಎದ್ದು ಬರಲ್ಲ ಹುಲಿ, ಪ್ರಾಣ ಇರಲ್ಲ ಅದಕ್ಕೆ. ಘನ ತರದ ದೊಡ್ಡ ಚಿತ್ರ ಬರೆದ್ರ ಅದಕ್ಕೆ ಪ್ರಾಣ ಇಲ್ಲ, ಅದಕ್ಕೆ ಎದ್ದು ಬರಂಗಿಲ್ಲ, ಪ್ರಾಣ ಕೊಡಕ್ ಬರಂಗಿಲ್ಲ. ಅದರಂತೆ ನಾವು ಇನ್ನೊಬ್ರನ್ನ ಯಾರನ್ನಾದ್ರೂ ಉದ್ಧಾರ ಮಾಡ್ಕೊಂಬೋದು ತಪ್ಪಂತ.
ತನಗೆ ತಾನೇ ಉದ್ಧಾರ ಆಗ್ಬೇಕು. ಹೇಳ್ಬೋದು, ನ್ಯಾಯ ಹೇಳ್ಬೋದು, ನೀತಿ ಹೇಳ್ಬೋದು, ಹಿಂಗ್ ಮಾಡ್ರಂತ ಹೇಳ್ಬೋದು. ರಗಡ ಮಂದಿ ಸಾಕಷ್ಟು ಹೇಳ್ಯಾರ ಜಗತ್ತಿನೊಳಗ ಒಳ್ಳೇದು ಮಾಡ್ಕೊಂತ ಹೋದಂತ. ಯಾರ್ಯಾರು ಅದನ್ನ ತಮ್ಮ ತಿಳಿದು ಮಾಡಿದಾರ ಮಾತ್ರ ಅವ್ರು ಸಂತರು ದಾಸರು ಸಂತರ ಆಗ್ಯಾರ ಹೊರತು ಹೇಳ್ದವಕ್ಕ ಆಶೀರ್ವಾದ ಮಾಡಿದವಕ್ಕ ಎಂದೂ ಉದ್ಧಾರ ಆಗಿಲ್ಲ. ಘನತರದ ರೋಗ ಬರೆದ್ರೆ ಅದು ಪ್ರಾಣ ಬರೆ ಪರಂಗಲ್ಲ. ಹೆಂಗ ಅದರಂತೆ ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆ ಮಾಡಬಹುದಲ್ಲದೆ ಭಕ್ತಿ ಮಾಡಕ್ ಬರಂಗಿಲ್ಲ ಅಂತ. ಅದ್ರಾಗ ಏನೋ ಬರ್ದಿಟ್ಟಾರೆ, ಇದ್ರಂಗ ಜಳಕ ಮಾಡುವ, ಇದ್ರಂಗ ಪತ್ರಿ ಹರಿಸ್ಬೇಕು, ಇದ್ರಂಗ ದೀಕ್ಷೆ ತಗೋಬೇಕು, ಇದ್ರಂಗ ಕೊಡ್ಬೇಕಂತ ಇನ್ನೊಬ್ರು ಹೇಳಿದ್ದು ಓದಿಯೋರು ಹೇಳ್ತಾರ ಹೊರತಾಗಿ ಆತನೊಳಗೆ ಭಕ್ತಿ ತುಂಬಕ್ಕಾಗಲ್ಲ. ಅದಕ್ಕೆ ಆ ಭಗವಂತ ಹೆಂಗದಂದ್ರ ಪ್ರಾಣ ಅಂದ್ರ ಉಸಿರು, ಪ್ರಾಣ ಅಂದ್ರೆ ಉಸಿರು, ಅದೇ ಜೀವ. ಮತ್ತೆ ಭಕ್ತಿ ಅಂದ್ರ ತನ್ನನ್ನ ಹೊರತು ಬೇರೆ ಹೊರತು ಯಾರಿಲ್ಲ. ತನ್ನ ಅರಿವು ತನಗಿದ್ಮೇಲೆ ಅದೇ ನಿಜವಾದ ಭಕ್ತಿ. ಭಕ್ತಿ ಮಾತ್ರ ಪಡಕ್ ಬರೋದಿಲ್ಲ. ಅದರಂತೆ ಭಗವಂತನನ್ನು ಎಲ್ಲಿ ಹುಡುಕೋದು ಬೇಕಾಗಿಲ್ಲ. ಕ್ರಿಯಾಬದ್ಧವಾಗಿ ಒಳ್ಳೆ ಕಾರ್ಯ ಒಳ್ಳೆ ರೀತಿಯಿಂದ ನಡೆದಿದ್ದಾದ್ರೆ, ಸತ್ಕ್ರಿಯೆಯಿಂದ ಭಾಗವಹಿಸಿದ್ದಾದ್ರೆ, ಭಕ್ತಿಯಿಂದ ನಡೆದಿದ್ದಾದ್ರೆ, ಹಿರಿಯರ ಮಾತು ಹಾಗೂ ಶರಣರ ವಚನಗಳ ಅನುಭವ ಮಾಡಿ ಎಲ್ಲರೂ ಕೃತಾರ್ಥರಾಗಮ ಬದುಕಿ ಅಂತ ಹೇಳುತ್ತಾ, ಅವರ ಮಾರ್ಗದಿಂದ ನಾವು ನಡೆದು ಶರಣ ಧರ್ಮದಲ್ಲಿ ನಡೆದ್ರೆ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಹೇಳುತ್ತಾ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.